ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಭಾರತಕ್ಕೆ ಬಂದಿಳಿದಾಗಿದೆ. ದೆಹಲಿಯ ಏರ್ಪೋರ್ಟ್ನಿಂದ ಹೊರಗೆ ಬರುವಾಗ ತನ್ನ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರರ ಪುಸ್ತಕ ಮತ್ತು ಒಂದು ಬೇಡಿಕೆಯೊಂದಿಗೆ ಹೊರಗಡೆ ಬಂದರು. ಏನು ಅಂದ್ರೆ, ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಯಾಕೆಂದ್ರೆ 5 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಹೊರಗಡೆ ಹೋದರು. ಅದಾದ ನಂತರ ಏನೇನಾಯ್ತು, ದೆಹಲಿ ಪೊಲೀಸರು ನಿನ್ನೆ ಮೀಟಿಂಗ್ ಮಾಡಿ ಕಮಿಷನರ್ ಪೊಲೀಸರಿಗೆ ಕೊಟ್ಟಿರುವ ಆದೇಶ ಏನು, 1,000 ಪೊಲೀಸ್ ನಿಯೋಜನೆ ಆಗಿದೆ. ಅಲ್ಲೇನ್ ನಡೀತಾ ಇದೆ ಈ ಹೊತ್ತಿನಲ್ಲಿ ಮತ್ತು ಏನೆಲ್ಲ ಬೆಳವಣಿಗೆಗಳಾಯ್ತು ಅಪ್ಡೇಟ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ನಿಮಗೆಲ್ಲ ಗೊತ್ತಿದೆ, ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಈ ದೇಶದ ಯುವ ಜನತೆಯನ್ನ ಕೆದಕಿದ್ರು. ಇವರೆಲ್ಲ ನಿರುದ್ಯೋಗಿಗಳು, ಇವರಿಗೆ ಬೇರೆ ಕೆಲಸನೇ ಇರಲ್ಲ, ಅಲ್ಲಿ ಇಲ್ಲಿ ಹೋಗಿ ಕೆದಕ್ತಾ ಇರ್ತಾರೆ. ಪತ್ರಕರ್ತರಾಗಿ ಸೋಷಿಯಲ್ ಮೀಡಿಯಾ RTI ಕಾರ್ಯಕರ್ತ, ಏನೇನೋ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಮಾಡ್ತಾ ಇರ್ತಾರೆ ಅಂತ ಹೇಳಿ ಯುವ ಜನತೆಯನ್ನ ಕೆದಕಿದ್ರು ಮತ್ತು ಅವರನ್ನ ಪ್ಯಾರಾಸೈಟ್ಗಳು, ಕಾಕ್ರೋಚ್ಗಳು ಅಂತ ಕರೆದ್ರು. ಅದಕ್ಕೆ ವ್ಯಂಗ್ಯವಾಗಿ, ತಮಾಷೆಯಾಗಿ ಅನ್ನುವ ರೀತಿಯಲ್ಲಿ ಅಭಿಜಿತ್ ದೀಪ್ಗೆ ಅನ್ನುವಂತಹ ಯುವಕ, ಅಮೆರಿಕದ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತಹ ಯುವಕ, ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರು, ದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಅದು ಪಬ್ಲಿಕ್ ಅಕ್ಸೆಪ್ಟೆನ್ಸ್ ಪಡ್ಕೊಂಡ್ಬಿಡ್ತು. ಕೋಟ್ಯಾಂತರ ಜನ ಅದರಲ್ಲಿ ಮೆಂಬರ್ಗಳಾಗ್ಬಿಟ್ರು. ಅದರ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಈ ಹೊತ್ತಿಗೆ 22.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಂದ್ರೆ 2,25,00,000 ಅಷ್ಟು ಫಾಲೋವರ್ಸ್ ಇದ್ದಾರೆ. ಅದು ಬಿಜೆಪಿಗಿಂತ 3 ಪಟ್ಟು ಹೆಚ್ಚು, ಕಾಂಗ್ರೆಸ್ಗಿಂತ ಆಲ್ಮೋಸ್ಟ್ 2 ಪಟ್ಟು ಹೆಚ್ಚು ಫಾಲೋವರ್ಸ್ ಇರುವಂತಹದ್ದು. ಸೊ ಆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಏನು ದೆಹಲಿಗೆ ಅದರ ಸಂಸ್ಥಾಪಕ ಇವತ್ತು ಬರ್ತೀನಿ ಅಂತ ಘೋಷಣೆ ಮಾಡಿದ್ರು, ಅದರ ಪ್ರಕಾರ ಬಂದು ಇಳಿದಿದ್ದಾರೆ. ಬಂದ ತಕ್ಷಣನೇ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಅಲ್ಲಿ ಪರ್ಮಿಷನ್ ತಗೊಳ್ತೀನಿ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ. ಎಲ್ಲರೂ ಪಾರ್ಲಿಮೆಂಟ್ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ, ಏರ್ಪೋರ್ಟ್ ಹತ್ರ ಬರಬೇಡಿ, ಅಲ್ಲಿ ಬಂದ್ರೆ ಗೊಂದಲ ಆಗುತ್ತೆ, ಬೇರೆಯವರಿಗೆ ಅನಾನುಕೂಲ ಆಗುತ್ತೆ. ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ, ಅಲ್ಲಿಂದ ಜಂತರ್ ಮಂತರ್ಗೆ ಹೋಗೋಣ ಅನ್ನುವಂಥದ್ದನ್ನ ನಿನ್ನೆ ವಿಡಿಯೋ ಮಾಡಿ ಅಭಿಜಿತ್ ದೀಪ್ಗೆ ಫ್ಲೈಟ್ ಹತ್ತೋದಕ್ಕಿಂತ ಮೊದಲು ಒಂದು ಸಂದೇಶವನ್ನು ಕೊಟ್ಟಿದ್ರು. ಅದರಂತೆ ಇವತ್ತು ಬೆಳಗ್ಗೆ ಏರ್ಪೋರ್ಟ್ಗೆ ಬಂದಿಳಿದಾಗ ಸುಮಾರು 1.5 ಗಂಟೆ ಇಮಿಗ್ರೇಷನ್ ಆಫೀಸರ್ಗಳು ಆತನನ್ನ ಕೂರಿಸಿಕೊಂಡು ಮಾತನಾಡಿಸಿ ಕಳಿಸಿದ್ದಾರೆ. ಏನು ಮಾತುಕತೆ ಆಗಿದೆ, ಬೆದರ್ಸಿದಾರಾ, ಹೆದರ್ಸಿದಾರಾ, ಅಥವಾ ಸಿಕ್ಕಾಪಟ್ಟೆ ಚೆಕಿಂಗ್ ಮಾಡಿದಾರಾ, ಏನೂ ಗೊತ್ತಿಲ್ಲ. ಒಟ್ನಲ್ಲಿ 1.5 ಗಂಟೆ ಆಯ್ತು ಫ್ಲೈಟ್ ಬಂದು ಇಳಿದ ಮೇಲೆ ಏರ್ಪೋರ್ಟ್ ಇಂದ ಹೊರಗಡೆ ಬರೋದಕ್ಕೆ. ಹೊರಗಡೆ ಬರಬೇಕಾದ್ರೆ ಮೈ ಆಟೋಬಯೋಗ್ರಫಿ ಅನ್ನುವಂತಹ ಬಾಬಾ ಸಾಹೇಬರ ಪುಸ್ತಕವನ್ನು ಹಿಡಿದು ಅಭಿಜಿತ್ ದೀಪ್ಗೆ ಏರ್ಪೋರ್ಟ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಪ್ಯಾಕ್ ಆಗಿತ್ತು ಪತ್ರಕರ್ತರಿಂದ. ಎಲ್ಲರಿಗೂ ಸಹ ಹೋಗ್ತಾನೆ ಒಂದೇ ಕ್ಷಣದಲ್ಲಿ ಒಂದು ಮಾತು ಹೇಳಿ ಹೋಗಿದ್ದು, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು, 5 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಅದಾದ ನಂತರ ಬಂದಂತಹ ಸುದ್ದಿಗಳಲ್ಲಿ ಸ್ವಲ್ಪ ಗೊಂದಲ ಇತ್ತು. ಪೊಲೀಸರು ಆರಂಭದಲ್ಲಿ ಹೇಳಿದ್ರು, ನಮಗೆ ಪ್ರತಿಭಟನೆಗೆ ಅವರು ಅಪ್ಲಿಕೇಶನ್ ಹಾಕಿಲ್ಲ ಜಂತರ್ ಮಂತರ್ನಲ್ಲಿ ಸೇರೋದಕ್ಕೆ ಅಂತ. ಆ ನಂತರ ಕೆಲವು ಒಂದು 1 ಅವರ್ ಬಿಟ್ಕೊಂಡು ಸುದ್ದಿ ಬಂದಿದ್ದು, ಪೊಲೀಸರಿಗೆ ಅಪ್ಲಿಕೇಶನ್ ಬಂತು, ಪೊಲೀಸರು ಅಕ್ಸೆಪ್ಟ್ ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಯೂಶುವಲ್ ಆಗಿ ರೂಲ್ ಪ್ರಕಾರ 10 ದಿನ ಮೊದಲು ಅರ್ಜಿ ಸಲ್ಲಿಸಬೇಕು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂದ್ರೆ. ಆದ್ರೆ ಇದು ನನಗೆ ಗೊತ್ತಿರೋ ಹಾಗೆ 10 ನಿಮಿಷದಲ್ಲಿ ಅಪ್ರೂವ್ ಆಗಿದೆ. ಅದಕ್ಕೆ ಕಾರಣ ಅದು ತೆಗೆದುಕೊಂಡಿರುವ ಪಬ್ಲಿಕ್ ಅಕ್ಸೆಪ್ಟೆನ್ಸ್. ಆ ಮಟ್ಟದಲ್ಲಿ ಜನ ಅದನ್ನ ಸ್ವೀಕರಿಸಿದ್ದಾರೆ, ಆ ಮಟ್ಟದಲ್ಲಿ ಜನ ಅದನ್ನ ಬೆಂಬಲಿಸ್ತಿದ್ದಾರೆ. ಅದು ಹೇಗೆ ಗೊತ್ತಾಯ್ತು ಅಂತಂದ್ರೆ, ಜಂತರ್ ಮಂತರ್ ಬಳಿ ಬೆಳಗ್ಗೆ 6 ಗಂಟೆಯಿಂದನೇ ಜನ ಸೇರೋದಕ್ಕೆ ಶುರು ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರ್ಕೊಂಡಿದ್ದಾರೆ ಮತ್ತು ದೊಡ್ಡ ದೊಡ್ಡ ತಲೆಗಳು ಸಹ ಅಲ್ಲಿ ಸೇರ್ಕೊಂಡಿದ್ದಾರೆ. ಕರ್ನಾಟಕದಿಂದ ಪ್ರಕಾಶ್ ರೈ, ಸೋನಂ ವಾಂಗ್ಚುಕ್ ಏನು ಲಡಾಖ್ನಲ್ಲಿ ಯುವ ಜನತೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾನೆ ಒಂದು ಕ್ರಾಂತಿ ರೀತಿಯಾದಂತಹ ಚಟುವಟಿಕೆಗಳನ್ನ ನಡೆಸ್ತಿರ್ಬೇಕಾದ್ರೆ ಕಳೆದ ವರ್ಷ ಕೆಲವು ತಿಂಗಳು ಅವರನ್ನ ದೇಶದ್ರೋಹದ ಅಡಿಯಲ್ಲಿ ಈ ಮೋದಿ ಸರ್ಕಾರ ಜೈಲಿಗೆ ಹಾಕಿತ್ತು. ಪ್ರಶ್ನೆ ಕೇಳದವರೆಲ್ಲ ದೇಶದ್ರೋಹಿಗಳು ಇವ್ರ ಪ್ರಕಾರ. ಅದೇ ಹಿನ್ನೆಲೆಯಲ್ಲಿ ಇವತ್ತು ವಾಂಗ್ಚುಕ್ ಸಹ ಅಲ್ಲಿ ಬಂದಿದ್ದಾರೆ. ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಪತ್ರಕರ್ತರು, ಸೀನಿಯರ್ ಲೀಡರ್ಸು ಎಲ್ಲರೂ ಸೇರ್ಕೊಳ್ತಿದ್ದಾರೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಸಹ ಅದಕ್ಕೆ ಬೆಂಬಲವನ್ನ ಸೂಚಿಸಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅಭಿಜಿತ್ ದೀಪ್ಗೆನ ಏರ್ಪೋರ್ಟ್ ಅಲ್ಲೇ ಬಂಧಿಸಿ ಬಿಡ್ತಾರೆ ಅನ್ನುವಂತಹ ಮಾಹಿತಿ ನಿನ್ನೆ ಬರ್ತಾ ಇತ್ತು. ಅಂತಹ ಅನುಮಾನಗಳಿತ್ತು, ಯಾಕೆಂದ್ರೆ ಮೋದಿ ಮತ್ತು ಅಮಿತ್ ಶಾ ಬ್ರೈನ್ ಓಡೋದೇ ಆ ತರನೇ.
ಒಳ್ಳೇದಕ್ಕೆ ಯಾವುದಕ್ಕೂ ಬ್ರೈನ್ ಓಡಲ್ಲ. ಹೊಸಕಬೇಕು, ಪಾರ್ಟಿ ಹೊಡಿಬೇಕು, ರಾಜಕಾರಣಿಗಳನ್ನ ಪರ್ಚೇಸ್ ಮಾಡಬೇಕು, ಬೆದರಿಸ್ಬೇಕು, ಐಟಿ, ಇಡಿ, ಸಿಬಿಐ ಬಿಡಬೇಕು. ಈ ಥರದ್ದು ಏನಾದರೂ ಮಾಡಿ ಅಂದ್ರೆ ಕ್ಷಣ ಮಾತ್ರದಲ್ಲಾಗತ್ತೆ. ಒಂದು ಚೂರು ಸಣ್ಣ ಕೆಲಸ, ಒಳ್ಳೆ ಕೆಲಸ ಮಾಡ್ರಿ. ಸಣ್ಣ ಕೆಲಸ, 5 ಸೆಕೆಂಡ್ ಕೆಲಸ ನರೇಂದ್ರ ಮೋದಿಗೆ ಇರುವಂಥದ್ದು ಈ ದೇಶನ ಬಚಾವ್ ಮಾಡೋದಕ್ಕೆ. 5 ಸೆಕೆಂಡ್ ಸಾಕು. ರಾಜೀನಾಮೆ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ನರೇಂದ್ರ ಮೋದಿ, ಈ ದೇಶ ಉದ್ಧಾರ ಆದಂಗೆನೆ. ಈ ದೇಶದ ಜನ ಇದನ್ನು ಸಂಭಾಳಿಸ್ಕೊಳ್ತಾರೆ. ಅದನ್ನು ಮಾಡಕ್ಕೂ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಸೊ ಈಗ ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ದು ಬಂಧನ ಆಗುತ್ತೆ ಅಂತ. ನೋ, ಬಂಧನ ಆಗಬಾರ್ದು ಅಂತ. ಬಟ್ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ನಿನ್ನೆ ದೆಹಲಿ ಪೊಲೀಸರು ದೆಹಲಿ ಕಮಿಷನರ್ ಆಫೀಸಲ್ಲಿ ಸೇರಿದ್ದಾರೆ. ಅಲ್ಲಿ ಒಂದು ಮೀಟಿಂಗ್ ಆಗಿದೆ. ದೆಹಲಿ ಕಮಿಷನರ್ ಸ್ಪಷ್ಟ ಆದೇಶ ಕೊಟ್ಟಿದ್ದಾರಂತೆ. ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನಾಕಾರರ ಮೇಲೆ, ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ಯಾರೆಲ್ಲ ಬರ್ತಾರೆ ಅವರ ಮೇಲೆ ಬಲ ಪ್ರಯೋಗ ಮಾಡಬಾರದು. ಬಂಧನಗಳನ್ನ ಅವಾಯ್ಡ್ ಮಾಡಿ, ಅನಿವಾರ್ಯ ಆದರೆ ಮಾತ್ರ ಡಿಟೈನ್ ಮಾಡಿ ವಶಕ್ಕೆ ಪಡ್ಕೊಳ್ಳಿ. ಅದು ವಶಕ್ಕೆ ಪಡೆಯುವಾಗ ಯಾವುದೇ ರೀತಿಯಾದಂತಹ ಫೋರ್ಸ್ ಹಾಕೋದು, ಲಾಠಿ ಚಾರ್ಜ್ ಮಾಡೋದು, ಹೊಡೆಯೋದು ಏನೂ ಮಾಡಬಾರ್ದು. ಅವ್ರನ್ನ ಮರ್ಯಾದೆಯಿಂದ ಬಸ್ಸಿಗೆ ಹತ್ತಿಸ್ಬೇಕು, ವ್ಯಾನ್ಗೆ ಕರ್ಕೊಂಡು ಹೋಗಿ ಎಲ್ಲಾದ್ರೂ ಕೂರಿಸಿ ಸಂಜೆ ಬಿಟ್ಟು ಕಳಿಸಿ. ಇಷ್ಟು ಬಿಟ್ಟು ಬೇರೆ ಏನೂ ನಡಿಬಾರ್ದು. ಯಾವುದೇ ಕಾರಣಕ್ಕೂ ಅಲ್ಲಿ ನೂಕು ನುಗ್ಗಲು, ತಳ್ಳಾಟ, ಹೊಡೆದಾಟ, ಲಾಠಿ ಚಾರ್ಜು, ಜೋರಾಗಿ ಕಿರ್ಚೋದು, ಬೈಯೋದು ಏನು ಮಾಡಬಾರ್ದು. ಅಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಆಗೋದು ಅಮಿತ್ ಶಾ ಕಡೆಯಿಂದನೇ ಈ ಆಜ್ಞೆ ಬಂದಿರುತ್ತೆ. ಯಾಕೆಂದ್ರೆ ದೆಹಲಿ ಪೊಲೀಸರು ಅಮಿತ್ ಶಾ ಅಡಿಯಲ್ಲಿ ಬರೋದು, ದೆಹಲಿ ಸರ್ಕಾರದ ಅಡಿಯಲ್ಲಿ ಬರಲ್ಲ. ಬಿಕಾಸ್ ದೆಹಲಿ ಕ್ಯಾಪಿಟಲ್ ಸಿಟಿ ಆಫ್ ದಿ ಕಂಟ್ರಿ, ಅದು ಕೇಂದ್ರಾಡಳಿತ ಪ್ರದೇಶ ಅನ್ನೋ ಕಾರಣಕ್ಕಾಗಿ ದೆಹಲಿ ಪೊಲೀಸರಿಗೆ ನೇರವಾಗಿ ಬಾಸ್ ಯಾರು ಅಂದ್ರೆ ಅಮಿತ್ ಶಾನೇ ಬಾಸ್. ಸೊ ಅಮಿತ್ ಶಾ ಇಂದನೇ ಕಮಿಷನರ್ಗೆ ಆ ಮಾತು ಹೋಗಿರುತ್ತೆ. ಇಲ್ಲ ಕಮಿಷನರ್ ಅಂತ ಮಾತು ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲಿಗೆ ಮೋದಿ ಸರ್ಕಾರ ಹೆದರ್ಕೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಈ ಒಂದು ದೊಡ್ಡ ದಿಢೀರ್ ಬೆಳವಣಿಗೆ ಮತ್ತು ಅವರು ಪಡ್ಕೊಂಡಿರುವಂತಹ ಜನಪ್ರಿಯತೆ, ಅದಕ್ಕೆ ಜನಸ್ಪಂದನೆ, ಅದನ್ನ ನೋಡಿ ಬಿಜೆಪಿ ಸರ್ಕಾರ, NDA ಸರ್ಕಾರ, ಮೋದಿ ಸರ್ಕಾರ ಬೆಚ್ಚಿ ಬಿದ್ದಿದೆ. ಆ ಕಾರಣಕ್ಕೇನೆ ಅವ್ರನ್ನ ಏನು ಮಾಡಬೇಡಿ, ಪ್ರತಿಭಟನೆ ಮಾಡಂಗಿರೋ ಮಾಡಿ, ಪರ್ಮಿಷನ್ ಕೇಳಿದ್ರೆ ಕೊಟ್ಬಿಡಿ, ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಅವರು ನೀವು ಬಲ ಪ್ರಯೋಗ ಮಾಡಬೇಡಿ ಅನ್ನುವಂತಹ ಆದೇಶಗಳು ಪೊಲೀಸರಿಂದ ಬಂದಿರೋದು. ಸೊ ಇಲ್ಲಿಯವರೆಗೆ ಅಭಿಜಿತ್ ದೀಪ್ಗೆ ಯಾವುದೇ ಹೇಳಿಕೆಯನ್ನ ಭಾರತಕ್ಕೆ ಬಂದ ನಂತರ ಕೊಟ್ಟಿಲ್ಲ. ಏರ್ಪೋರ್ಟ್ ಇಂದ ಹೊರಗಡೆ ಹೋಗಬೇಕಾದ್ರೆ ಕೊಟ್ಟಂತಹ ಆ 10 ಸೆಕೆಂಡ್ಗಳು ರಾಜೀನಾಮೆ ಕೊಡಬೇಕು, 5 ಜೀವ ಹೋಗಿದೆ, 5 ಮಕ್ಕಳು ಸತ್ತೋಗಿದ್ದಾರೆ ಅನ್ನೋದು ಬಿಟ್ರೆ ಬೇರೆ ಹೆಚ್ಚಿಗೆ ಏನು ಮಾತಾಡಿಲ್ಲ. ಸೊ ಮೇ ಬಿ ಸಂಜೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬಹುದು. ಜಂತರ್ ಮಂತರ್ನಲ್ಲಿ ಎಷ್ಟು ಜನ ಸೇರ್ತಾರೆ ಸಂಜೆ ಒಳಗಡೆ, ಯಾಕಂದ್ರೆ ಈಗಿನ್ನು ಮಧ್ಯಾಹ್ನದ ಹೊತ್ತು ಜನ ಕಡಿಮೆನೇ ಇರ್ತಾರೆ, ಸಂಜೆ ಆಗ್ತಾ ಆಗ್ತಾ ಜಾಸ್ತಿ ಸೇರ್ತಾರೆ. ನಾಳೆ ಭಾನುವಾರ, ನಾಳೆ ಸಹ ಕಂಟಿನ್ಯೂ ಮಾಡ್ತಾರ, ದೊಡ್ಡ ಮಟ್ಟದಲ್ಲಿ ಆಗುತ್ತಾ? ಮೊದಲ ಬೇಡಿಕೆ ಅವರು ಇಡ್ತಾ ಇರುವಂತದ್ದು ಕಾಕ್ರೋಚ್ ಜನತಾ ಪಾರ್ಟಿ ಬೀದಿಗೆ ಬಂದು ಈ ದೇಶದ ಶಿಕ್ಷಣ ಸಚಿವ ನಾಲಾಯಕ್ಕು, ಆ ವ್ಯಕ್ತಿ ರಾಜೀನಾಮೆ ಕೊಟ್ಟು ತೊಲಗಬೇಕು. ಲಕ್ಷಾಂತರ ಜನ ಮಕ್ಕಳು ನರಳ್ತಾ ಇದ್ದಾರೆ ಪೇಪರ್ ಲೀಕ್ಗಳಿಂದ ಮತ್ತು ಬೇರೆ ಸಮಸ್ಯೆಗಳಿಂದ. ಅದಕ್ಕೆಲ್ಲದಕ್ಕೂ ಹೊಣೆ ಈ ಧರ್ಮೇಂದ್ರ ಪ್ರಧಾನ್ ಅನ್ನುವಂತಹ ಶಿಕ್ಷಣ ಸಚಿವ. ಆತನೇ ಹೊಣೆ ಹೊರಬೇಕು, ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ. ಸೊ ಆ ಬೇಡಿಕೆಯನ್ನ ಇವತ್ತಿಗೆ ಪ್ರತಿಭಟನೆ ಮಾಡಿ ಬೇರೆ ರೂಪುರೇಷೆ ಮಾಡ್ಕೊಳ್ತಾರ, ನಾಳೆ ಮತ್ತೆ ಸೇರ್ತಾರ, ಏನಾಗುತ್ತೆ ಗೊತ್ತಿಲ್ಲ. ಅಣ್ಣಾ ಹಜಾರೆ ಸಹ ಇದಕ್ಕೆ ಬಂದಿರೋದು ಒಂದು ರೀತಿಯಾದಂತಹ ಆತಂಕ. ಯಾಕಂದ್ರೆ ಅಣ್ಣಾ ಹಜಾರೆ ಯೋಗ್ಯತೆ ಏನು ಅನ್ನೋದು ನಮಗೆ ಗೊತ್ತಿದೆ. ಅಣ್ಣಾ ಹಜಾರೆ ಇದನ್ನ ಹೈಜಾಕ್ ಮಾಡಿ ಬಿಜೆಪಿಯ ಕಾಲಡಿಯಲ್ಲಿ ಇಡುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಅಣ್ಣಾ ಹಜಾರೆಯಿಂದ ದೂರ ಇದ್ರೆ ಈ ಒಂದು ತಂಡಕ್ಕೆ ಒಳ್ಳೆಯದು. ಇಲ್ಲ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಒಂದು ಪ್ರಯತ್ನ ಅಂತೂ ನಡೀತಾ ಇದೆ. ಸೊ ಇದೇ ರೀತಿಯ ಅಪ್ಡೇಟ್ಗಳು ಏನೇ ಬಂದರೂ ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನಂತೂ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.